ಮೈಸೂರಿನಲ್ಲಿ ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಕಾಂಗ್ರೆಸ್ ಮುಖಂಡರು ಪ್ರಚಾರ ನಡೆಸಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರು ನಗರದಲ್ಲಿ ಮನೆಗಳಿಗೆ ತೆರಳಿ ಮುಖಂಡರು ಮತಯಾಚನೆ ಮಾಡಿದ್ದಾರೆ. ಕರಪತ್ರಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಅಭ್ಯರ್ಥಿಗೆ ಮತದಾನವನ್ನ ಮಾಡಿ ಅಂತ ಕಾಂಗ್ರೆಸ್ನ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆಯಾ ಪಕ್ಷದ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿರತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರತಕ್ಕಂಥ ಅನ್ಯ ಪಕ್ಷದ ನಾಯಕರುಗಳು ಈಗ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈಗ ಆ ನಾಯಕರನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ಈಗ ಕಾಂಗ್ರೆಸ್ಗೆ ಬಂದಿದ್ದೀರಿ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ನಾವು ಮನೆಗೆ ಹೋದಾಗ ಏನು ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಹೇಳಿತ್ತು ಅದನ್ನು ನುಡಿದಂತೆ ನಡೆದಿದ್ದಾರೆ, ಅನುಷ್ಠಾನಗೊಳಿಸಿದ್ದಾರೆ. ಪ್ರತಿ ಮನೆ ಬಾಗಿಲಿಗೆ ಹೋದಾಗ ಅವ್ರು ನೆನ್ಕೊಳ್ತಕ್ಕಂಥದ್ದು 5 ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನು ಸದೃಢಗೊಳಿಸಲಿಕ್ಕೆ, ನಾವೆಲ್ಲ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅಂಥ ಪುಣ್ಯಾತ್ಮರ ಪಕ್ಷಕ್ಕೆ ನಾವು ಓಟ್ ಕೊಡಬೇಕಣಪ್ಪ ಅಂತಕ್ಕಂಥದ್ದನ್ನು ದೀಪ ಹಚ್ಚುವಾಗ ಬೆಳಗ್ಗೆ ಎದ್ದಾಗ ನೆನೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದಾಗ ನಮ್ಮ ಕಾರ್ಯಕರ್ತರು ನಾವು ಮತ ಕೇಳಕ್ಕೆ ಹೋದಾಗ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಬಂದಿದೆ. ಈ ದೇಶದಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಡತನ ಇರ್ತಕ್ಕಂಥ ಮಧ್ಯಮ ವರ್ಗ ಇರ್ತಕ್ಕಂಥ ಈ ದೇಶ. ಹಲವು ಭಾಷೆ, ಹಲವು ವೈವಿಧ್ಯತೆ, ಹಲವು ಐಕ್ಯತೆಗಳಿದ್ರೂ ಸಹ ದೇಶಕ್ಕೆ ಮೊದಲು ಬೇಕಾಗಿರ್ತಕ್ಕಂಥ ಬಡವರಿಗೆ, ಹಸಿದವರಿಗೆ ಊಟ, ಬಟ್ಟೆ, ನೆಮ್ಮದಿಯ ಒಂದು ಸೂರು. ಆ ಸೂರು ಮತ್ತು ನೆಮ್ಮದಿ, ಶಾಂತಿ, ವ್ಯವಸ್ಥೆಯನ್ನು ಕಾಣಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹಗಲು ಇರುಳು ಒಂದಲ್ಲ ಒಂದು ಯೋಜನೆಗಳನ್ನು ಕೊಡ್ತಾ ಇದೆ. ಆ ಯೋಜನೆಗಳಲ್ಲಿ ಯಶಸ್ಸನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಇವತ್ತು ಭ್ರಮೆಗಳನ್ನು ಹುಟ್ಟಿಸ್ತಾ ಇಲ್ಲ ಅವರು, ವಾಸ್ತವಾಂಶಕ್ಕೆ ಹತ್ತಿರವಾಗಿ ಜನರುಗಳನ್ನು ಕೊಂಡೊಯ್ಯಲಿಕ್ಕೆ ಇರ್ತಕ್ಕಂಥ ಹಣವನ್ನು ಅತಿ ಹೆಚ್ಚು ಬಡವರಿಗೆ, ನೊಂದವರಿಗೆ ಕೊಡಬೇಕು, ಯಾರೂ ಹಸುವಿನಿಂದ ಸಾಯಬಾರದು ಅಂತಕ್ಕಂಥದ್ದು, ನರಳಬಾರದು, ಪ್ರತಿಯೊಬ್ಬರೂ ಸಮಾಜದಲ್ಲಿ ನೆಮ್ಮದಿಯಾಗಿ ಜೊತೆಯಾಗಿ ಈ ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ಕಲ್ಪನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಕನಸು. ನಿಮ್ಮ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಪರವಾಗಿದ್ದಾರೆ ಜನ ಅಂತ ಅನ್ಸುತ್ತೆ. ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿ, ಸಾಂಕೇತಿಕ ಅಭ್ಯರ್ಥಿ, ಜೊತೆಗೆ ಅವರು ಹೋರಾಟಗಾರರು. ಹಲವಾರು ಕನಸುಗಳನ್ನು ಇಟ್ಕೊಂಡು ಮೊದಲಿನಿಂದಲೂ ಮೈಸೂರು ನಗರದ ಬಗ್ಗೆ, ಜಿಲ್ಲೆಯ ಬಗ್ಗೆ, ನರ್ಮ ಯೋಜನೆಗಳು ಬಂದಾಗ, ನಗರ ಪಾಲಿಕೆಯಲ್ಲಿ ಹಲವಾರು ವೈಫಲ್ಯಗಳನ್ನು ಕಂಡಾಗ ಎಚ್ಚರಿಕೆ ಗಂಟೆಗಳನ್ನು ಬಾರಿಸ್ತಾ ಇದ್ದಾರೆ. ಇವತ್ತು ಲೋಕಸಭೆಗೆ ಹೋದ್ರೂ ಅಷ್ಟೇ ನಮ್ಮ ರಾಜ್ಯಕ್ಕೆ ಬರಬೇಕಾದ್ದು, ಮೈಸೂರಿಗೆ ಬರಬೇಕಾದ್ದು. ಮೈಸೂರು ನಗರ ಒಂದು ಸಾಂಸ್ಕೃತಿಕವಾದಂಥ ರಾಜಧಾನಿ. ಇಲ್ಲಿಗೆ ನಿಜವಾಗ್ಲೂ ಸಿಗಬೇಕಾದಂಥ ಕೇಂದ್ರ ಸರ್ಕಾರ ಅನುದಾನಗಳು, ನೀವು ಹೇಳ್ದಂಗೆ ಟೂರಿಸಂ ಪ್ಲೇಸು ಏನು ಕೊಟ್ಟಿದ್ದಾರೆ? ಮೊನ್ನೆ ಹಿಂದೆ ಇದ್ದಂಥ ನಮ್ಮ MP ಅವ್ರು ಹೇಳಿದ್ರು, ಅವ್ರು ಹೇಳೋದಂತೆ ನಡೆದ್ರ? ಇಲ್ಲಿ ಬಂದಂಥ ಪ್ರಧಾನಮಂತ್ರಿಗಳು ಎಷ್ಟು ಆಶ್ವಾಸನೆಗಳನ್ನು ಕೊಟ್ಟೋದ್ರು, ಅದನ್ನು ನಡ್ಕೊಂಡ್ರ ಅಂತಕ್ಕಂಥದ್ದನ್ನು ಜನ ಅವರಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರಿ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ಕಾತರವಾಗಿದ್ದಾರೆ. ಹೇಗಿದೆ ಮೇಡಮ್ ನೀವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ? ಖಂಡಿತ ಎಲ್ಲ ಈಗಾಗಲೇ ಸಾಕಷ್ಟು ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಸಮ್ಮುಖದಲ್ಲಿ ಈಗ ಪ್ರಚಾರ ಅಬ್ಬರವಾಗಿ ನಡೀತಾ ಇದೆ. ಸಾಲದಕ್ಕಾಗಿ ನಮ್ಮ ಎಲ್ಲ ಮಹಿಳೆಯರಲ್ಲೂ ಬಹಳ ಉತ್ಸಾಹಕತೆ ತುಂಬಿ ತುಳುಕ್ತಾ ಇದೆ. ಮತ್ತು ಅವರಲ್ಲಿ ಕೂಡ ಅಭಿಮಾನ ಕೂಡ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ. ಈಗಾಗಲೇ ಏನು ಪಂಚ ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಏನು ನುಡಿದಂತೆ ನಡೆದ ಸರ್ಕಾರ ನಮ್ಮ ಎಲ್ಲ ಮಹಿಳೆಯರಲ್ಲಿ ಹಸನ್ಮುಖಿಗಳಾಗಿ ಮತ್ತು ಸ್ವಾತಂತ್ರ್ಯದಲ್ಲಿ ಇರುವಂತೆ ಬಾಬಾ ಸಾಹೇಬ್ರ ಆಶಯ ಏನಿತ್ತು, ಕಟ್ಟಕಡೆ ವ್ಯಕ್ತಿವರೆಗೂ ಕೂಡ ಸಮಾನತೆ ಕಾಣಬೇಕು ಅಂತ ಇವತ್ತು ಸಾಕಷ್ಟು ಮಟ್ಟದಲ್ಲಿ ಸಮಾನತೆ ಈ ಸರ್ಕಾರ ಬಂದ ಮೇಲೆ ಖಂಡಿತ ಎಲ್ಲರಲ್ಲೂ ನಾವು ಹಸನ್ಮುಖಿಯಾಗಿ ಮತ್ತು ನಾವು ಬಹಳ ಧೈರ್ಯವಾಗಿ ಅವರನ್ನು ನಾವು ಮತವನ್ನು ನೀಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಮಹಿಳೆಯರಂತೂ ಅತಿಯಾಗಿ ಹೆಚ್ಚಾಗಿ ನಮಗೆ ಇಷ್ಟು ಸೌಲಭ್ಯ ಮಾಡಿರುವಂಥ ಸರ್ಕಾರನ ನಾವು ಬಿಟ್ಟು ಕೊಟ್ಟರೆ ನಮ್ಮಂಥ ಮೂರ್ಖರೇ ಇಲ್ಲ ಅಂತ ಮಾತನ್ನು ಕೂಡ ನಾವು ಸಾಕಷ್ಟು ಮಹಿಳೆಯರಲ್ಲೂ ಕೇಳಿದ್ದೀವಿ, ಸಾಕಷ್ಟು ಕುಟುಂಬಗಳಲ್ಲೂ ನಾವು. ಈಗ ನಿಮ್ಮ ವಾರ್ಡ್ ವ್ಯಾಪ್ತಿ ಇರ್ಬೋದು ಅಥವಾ ನಿಮ್ಮ ಏರಿಯಾಗಳ ವ್ಯಾಪ್ತಿ ಇರ್ಬೋದು, ಅಲ್ಲೆಲ್ಲ ನೋಡಿದ್ರೆ ಅಂತ ಯಾವ ಥರ ಇದೆ? ಖಂಡಿತ ನಮ್ಮ ವಾರ್ಡ್ 56ನೇ ವಾರ್ಡೇ. ಮತ್ತು ಈಗಾಗಲೇ ನನಗೆ ಕೃಷ್ಣಮೂರ್ತಿಪುರಮಲ್ಲಿ ಕೂಡ ಈಗ ಸಾಕಷ್ಟು ಕಡೆ ನಮ್ಮ ಮಾಜಿ MLA ಸೋಮಶೇಖರ್ ಅವರು, ನಮ್ಮ ರಾಜೀವಣ್ಣ ಅವ್ರ ಜೊತೆಯಲ್ಲಿ ಹೋದಾಗ ಕೂಡ ತುಂಬ
ಹೆಚ್ಚಾಗಿ ಜನರ ಅಭಿಪ್ರಾಯ ಏನಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಪರ ಬಹಳ ಒಲವಿದೆ. ಮತ್ತು ಎಂ ಲಕ್ಷ್ಮಣ್ ಅವರು ತಮಗೂ ಗೊತ್ತಿದೆ, ಅವ್ರು ಕೆಳ ಹಂತದಿಂದ ಬಂದಿರುವಂಥ ಕಾರ್ಯಕರ್ತರು ಆಗಿರೋದ್ರಿಂದ ಎಲ್ಲರ ಮನಸ್ಥಿತಿ ಏನಿದೆ, ನಮ್ಮ ಈ ಸಮಾಜದ ದುಸ್ಥಿತಿ ಏನಿದೆ, ಎಲ್ಲ ಬೊಗಳೆ ಭರವಸೆಗಳನ್ನು ಎಲ್ಲ ತೊರೆದು ನಿಜವಾದ ಭರವಸೆಗಳನ್ನು ಜನರಿಗೆ ಕೊಟ್ಟು ಜನರ ಹತ್ರ ತಲುಪಬೇಕು ಅನ್ನೋದೇ ಈಗೇನು ಲಕ್ಷ್ಮಣ್ ಅವ್ರನ್ನ ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ತುಂಬ ಆಲೋಚನೆ ಮಾಡಿ ಅಂತಹ ವ್ಯಕ್ತಿಯನ್ನು, ಅಂತಹ ಒಂದು ವಿದ್ಯಾವಂತ ವ್ಯಕ್ತಿಯನ್ನು, ಬುದ್ಧಿವಂತ ವ್ಯಕ್ತಿಯನ್ನು ಇವತ್ತು ನಿಲ್ಲಿಸಿರೋದು ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರಕ್ಕೆ ಬಹಳ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನಾದರೂ ಬಯಸ್ತೀನಿ. ಮತ್ತು ಎಲ್ಲ ಜನರಲ್ಲಿ ಒಳ್ಳೆಯ ರೆಸ್ಪಾನ್ಸು ಕೂಡ ಇದೆ. ಹೆಂಗಿದೆ ಸರ್ ತಾವು ಮತದಾರರಾಗಿ ಹೇಳೋದು? ಮತದಾರರಾಗಿ ಹೇಳಬೇಕು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆಯ ಅಭ್ಯರ್ಥಿನ ಅವರು ಕಣಕ್ಕಿಳಿಸಿರೋದು ತುಂಬ ಉತ್ತಮವಾಗಿದೆ. ಏನಕ್ಕೆ ಅಂದರೆ ಅವರು ಯೋಜನೆಗಳನ್ನೆಲ್ಲ ತಗೊಬಂದು ಜನಕ್ಕೆ ತಲುಪಿಸೋ ರೀತಿ ಮಾಡ್ತಾರೆ. ಅವರು ಜನಕ್ಕೆ ತಲುಪಿಸೋ ರೀತಿ ಇರೋದ್ರಿಂದ ಅವರು ಇಲ್ಲಿ ಕ್ವಶನ್ ಮಾಡಿ ಏನು ಇಲ್ದೇ ಅಷ್ಟು ಕ್ವಶನ್ ಮಾಡ್ತಿದ್ದವರು, ಏನು ಇಲ್ದೇ ಪತ್ರಕರ್ತರ ಭವನದಲ್ಲಿ ಹೋಗಿ ಪ್ರತಾಪ್ ಸಿಂಹ ಆಲಿ ಅವರು ಇದ್ದಂಥವ್ರನ್ನೇ ಎದುರಾಕೊಂಡು ಅವರು ನಿಂತಿದ್ದ ಅಂತ ನೋಡಿದ್ರೆ ಇವ್ರಿಗೂ ಏನಾದರೂ ಒಂದು ಅವಕಾಶ ಕೊಟ್ಟರೆ ಮುಂದೊಂದು ದಿನ ಅವರು ಅಲ್ಲಿ ಮೋದಿನ ಅವ್ರ ಪ್ರಶ್ನೆ ಮಾಡೋ ಅಂಥ ಧೈರ್ಯನೂ ಮಾಡ್ತಾರೆ. ಯಾರೂ ಮಾಡಿಲ್ಲ, ಇನ್ನು ಮುಂದೆ ಮೋದಿನೂ ಧೈರ್ಯ ಮಾಡೋ ಅಂಥ ಒಂದು ಕಾರ್ಯಕರ್ತರನ್ನ ನಮ್ಮ ಕಾಂಗ್ರೆಸ್ಸಿಂದ ಕಳಿಸಿದ್ದಾರೆ ಅನ್ನೋದನ್ನು ನಮಗೆ ಹೆಮ್ಮೆ. ಅದು ತಮಗೆ ಈ ದಿನ ನೋಡಿ, ನಾವು ಪ್ರತಿಯೊಂದು ಜನಾಂಗದವ್ರು ನಿಂತಿದ್ದೀವಿ. BJP ಪಕ್ಷದಲ್ಲಿ ಹಿಂದೂ ಮುಸ್ಲಿಮ್ಸ್ ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಹಿಜಾಬು, ಮಂದಿರ ಮಸೀದಿ ಅದೇ ಇದೆ. ಈಗ ನೋಡಿ, ನಾವು ಎಲ್ಲ ಜೊತೆ ನಿಂತಿದ್ದೀವಿ. BJP ಪಕ್ಷದಲ್ಲಿ ನಮಗೆ ಒಂದು ರೀತಿ ಕೆಟ್ಟ ದೃಷ್ಟಿನ, ನಾನು ಒಬ್ಬ ಅಲ್ಪಸಂಖ್ಯಾತ, ನಮ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಜೊತೆಗಾರರ ಜೊತೆ ನಿಂತಿದ್ದೀವಿ ಅಂದರೆ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಸೊ ನಾವು ಒಂದು ಈ ಪಂಚ ಯೋಜನೆಗಳಲ್ಲ, ಕೇಂದ್ರದಲ್ಲಿ ಸರ್ಕಾರ ಬಂದರೆ ಜನ ಕಲ್ಯಾಣ ಯೋಜನೆ ಅಂತಲೂ ಇದೆ. ಅದು ಬಂದರೆ ಮಾತ್ರ ಈಗ ನಮ್ಮ ಯಾರೋ ನಮ್ಮ ಶ್ಯಾಮ್ ಸುಂದರ್ ಅವ್ರು ಹೇಳಿದ್ರು, ಸ್ವಾತಂತ್ರ್ಯ ಇದರಲ್ಲಿ ನಮ್ಗೆ ಭಾಳ ಇದ್ದಿತ್ತು ಅಂತ. ಅದು ನೋಡ್ಬೋದು, ನಾವು ನೋಡ್ತೀವಿ. ಜನರಂತೂ ಈಗ ಖುಷಿಯಾಗಿ ಹೇಳ್ತವ್ರೆ. ಪಲ್ಲವಿ ಮೇಡಮ್ ಆಗಲಿ, ಇವ್ರು ಬರೀ ಕೇಳೋಕ್ಕಿಂತ ಮುಂಚೆ ಅವರೇ ಎದ್ದು ನಿಂತು ಹೇಳ್ತವ್ರೆ, ನಾವು ಋಣದಲ್ಲಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕಾಂಗ್ರೆಸ್ ಬರೋಕ್ಕೆ ಚಾನ್ಸ್ ಇದೆ, ಕಾಂಗ್ರೆಸ್ ಗೆಲ್ಲುತ್ತೆ, ಗೆಲ್ಲಿಸ್ಬೋದು. ಥ್ಯಾಂಕ್ ಯು. ಇದು KR ಕ್ಷೇತ್ರದ ಮತದಾರರ ಮಾತುಗಳು. ಮುಖ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಹೇಳುವ ಮುಖಾಂತರ ಜನರಿಂದಲೂ ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಇದೆ ಅನ್ನೋ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.